ओम नमो भगवते वासुदेवाय नमः। नित्यानंद स्वामी का मैं थोड़ा अध्याय पढ़ती हूँ, थोड़ा पेज पढ़ती हूँ। इसका बहुत गुरु लोग का सब बहुत अच्छे से वो लोग सब ये करते हैं। सब गुरु बिना कोई भी किसका भी कुछ अच्छा काम नहीं होते। श्री कृष्ण परमात्मा को भी संदीप मुनि गुरु था। ऐसे ये गुरु का तुम लोग को गुरु नहीं किया तो भी गुरु का थोड़ा ध्यान करे, थोड़ा सुन ले। इसके लिए मैं अभी पेज नंबर 6 ಶ್ಲೋಕ ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಕಾಂಜನ ಅಂಗಡಿನ ಆಶ್ರಮದ ರಚನೆಯ ಒಂದು ಅದ್ಭುತವಾದ ಕಥೆ ಇದೆ. ಆ ಸಮಯದಲ್ಲಿ ಹೊರ ದೇಶದ ಬ್ರಿಟಿಷರು ಆಗಲೂ ಭಾರತದಲ್ಲಿ ಆಧಿಪತ್ಯದಲ್ಲಿದ್ದರು. ಸ್ವಾಮಿಗಳ ಗುಹೆಗಳ ರಚನಾ ಕಾರ್ಯಗಳನ್ನು ಮುಗಿದು ಆಶ್ರಮದ ನಿರ್ಮಾಣ ಪ್ರಾರಂಭಗೊಂಡಿತು. ಅದಕ್ಕೆ ಕೆಲಸಗಾರರು ಹತ್ತಿರದ ಹಳ್ಳಿಗಳಿಂದ ಕೂಲಿಗಳಾಗಿದ್ದರು. ಅವರಿಗೆ ಕೂಲಿ ಕೊಡಲು ಹಣವಿರಲಿಲ್ಲ. ಆದರೆ ದೊಡ್ಡ ಬಾಬರು ಕೆಲಸಗಾರರ ಕೂಲಿಗಳನ್ನು ಪವಾಡ ರೀತಿಯಲ್ಲಿ ಸೃಷ್ಟಿಸಿದರು. ಕೆಲವೊಮ್ಮೆ ಅವರು ಬೇಕಾಗಿರುವ ನಿಖರವಾದ ಹಣವನ್ನು ತನ್ನ ಕೌಂಪಿನಿಂದ ಹೊರತೆಗೆಯುತ್ತಿದ್ದರು. ಇನ್ನು ಕೆಲವು ಸಂದರ್ಭಗಳಲ್ಲಿ ಸ್ವಾಮಿಗಳು ಕೆಲಸಗಾರರ ಬಳಿ ಮರ ಅಥವಾ ಬಂಡೆಯ ಅಡಿಯಿಂದ ಅವರುಗಳ ಕೂಲಿಗಳನ್ನು ಸಂಗ್ರಹಿಸಲು ಹೇಳುತ್ತಿದ್ದರು. ಪ್ರತಿ ಕೆಲಸಗಾರರಿಗೆ ಪಾವತಿಸಲು 1 ನಯ ಪೈಸೆ ಹೆಚ್ಚು ಯಾ ಕಡಿಮೆ ಇಲ್ಲದೆ ಇವುಗಳನ್ನು ಸೃಷ್ಟಿಸಲಾಡುತ್ತಿದ್ದರು. ಇದೊಂದು ಬಹಳ ಚಕಿತಗೊಳ್ಳುವಂತಿದ್ದರೆ ಎಂದರೆ ಕೆಲವು ವೀಕ್ಷಕರು ಇದು ಕಳ್ಳ ನೋಟು ಅಥವಾ ಕದ್ದಿರುವ ನೋಟು ಹಣವೆಂದು ನಂಬುವಂತಿದ್ದರು. ಬ್ರಿಟಿಷರಿಂದ ನಡೆಸಲಾಡುವ ಜಿಲ್ಲಾಧಿಕಾರಿ ಕಚೇರಿಗೆ ಕೆಲವು ಸ್ಥಳೀಯ ಅಧಿಕಾರಿಗಳು ದಾಖಲೆಗಳನ್ನು ಇಟ್ಟರು. ದೂರಿನಲ್ಲಿ ತಿಳಿಸಿದಂತೆ ಅಲ್ಲೊಬ್ಬ ಹುಚ್ಚ ನಗ್ನ ಸಾಧು ಸರಕಾರಿ ಭೂಮಿಯನ್ನು ಅತಿಕ್ರಮಿಸಿ ಕೆಲಸಗಾರರಿಗೆ ಕೂಲಿ ಕೊಡಲು ಕದ್ದ ಹಣ ಬಳಸುತ್ತಿದ್ದಾನೆ ಎಂದು ಒಕ್ಕಣೆ ಬ್ರಿಟಿಷರ್ ಕ್ಯಾಪ್ಟನ್ ಗೋನ್ ಎಂಬವರನ್ನು ಪರೀಕ್ಷಣೆಗಾಗಿ ಕಳುಹಿಸುತ್ತಿದ್ದರು. ಬ್ರಿಟಿಷರು ಕ್ಯಾಪ್ಟನ್ ಕಾಂಜನಗಾಡಿಗೆ ಬಂದಾಗ ಭಗವಾನ್ ನಿತ್ಯಾನಂದರು ಎಲ್ಲ ಕಾಣಬರಲಿಲ್ಲ. ಅವರಿಗಾಗಿ ಬಹಳಷ್ಟು ಶೋಧಿಸಿ ಎಲ್ಲಿರುವರೆಂದು ಶೋಧಿಸಿದಾಗ ದೊಡ್ಡ ಬಾಬರು ಗುಹೆಗಳೊಂದರಲ್ಲಿ ಕಂಡು ಬಂದರು. ಆ ಕ್ಯಾಪ್ಟನ್ ಅಲ್ಲಿ ನಡೆಯುತ್ತಿರುವ ನಿರ್ಮಾಣಗಳನ್ನು ಕುರಿತು ಕೇಳಿದರು. ಪ್ರತಿಯೊಬ್ಬರೂ ಆಶ್ಚರ್ಯಕ್ಕೆ ದೊಡ್ಡ ಬಾಬರು ಇಂಗ್ಲಿಷ್ನಲ್ಲಿ ಪ್ರತಿಕ್ರಿಯಿಸಿದರು. ಅವರಿಬ್ಬರು ಮಾತನಾಡುತ್ತಿದ್ದಂತೆ ಕ್ಯಾಪ್ಟನ್ ಗೋನ್ರವರಿಗೆ ದೊಡ್ಡ ಬಾಬರ ದಿವ್ಯ ಸನ್ನಿಧಾನದಲ್ಲಿ ಆತ್ಮಾಕರ್ಷಣೆ ಅಂದಾಯಿತು. ಕ್ಯಾಪ್ಟನ್ ಗೋನರ್ ಕೆಲಸಗಾರರಿಗೆ ಕೂಲಿಗಳನ್ನು ಕೊಡಲು ಹಣ ಎಲ್ಲಿಂದ ಬರುತ್ತಿದೆ ಎಂದು ಕೇಳಿದಾಗ ದೊಡ್ಡ ಬಾಬರು ಅವನನ್ನು ಮತ್ತು ಅವರ ಸಂಗಡದಲ್ಲಿ ಅಧಿಕಾರಿಗಳಿಗೆ ಗುರುವನದ ಕಡೆ ಕರೆದುಕೊಂಡು ಹೋದರು. ಅಲ್ಲಿ ನೀರಿನಿಂದ ಮುಚ್ಚಿದ್ದ ಕೆಸರಿನ ಜಾಗವಿತ್ತು. ಅದನ್ನು ತೋರಿಸಿ ಇದರೊಳಗೆ ಚೀಲ ತುಂಬ ಹಣವಿದೆ, ಅದರ ತಳದಲ್ಲಿದೆ, ಆದ್ದರಿಂದ ತೆಗೆದು ಇದರೊಳಗೆ ಚೀಲ ತುಂಬ ಹಣವಿದೆ, ಅದರ ತಳದಲ್ಲಿ ಇದೆ, ಆದುದರಿಂದ ತೆಗೆದು ಹಣ ಕೊಡುತ್ತೇನೆಂದು ಬೇಕಿದ್ದರೆ ಈ ಕೆಸರಿನ ಕೊಳದೊಳಗೆ ಮುಳುಗಿ ಅಲ್ಲಿರುವ ಚೀಲದ ಕಟ್ಟನ್ನು ನೋಡಬಹುದೆಂದು ಸ್ವಾಗತಿಸಿದರು. ಅವರು ತಿಳಿದ ಕೊಳವನ್ನು ಇಣುಕಿ ನೋಡಿದಾಗ ಅಧಿಕಾರಿಗಳು ಹೆದರಿದರು. ಅವರೊಳಗೆ ಕ್ರೂರ ಮೊಸಳೆ ಇತ್ಯಾದಿ ಮೃಗಗಳು ಅಲ್ಲಿರುತ್ತಿದ್ದವು. ಹಾಗಾಗಿ ಯಾರೊಬ್ಬರು ಅವರ ಆಹ್ವಾನವನ್ನು ಸ್ವೀಕರಿಸಲಿಲ್ಲ. ನಿಜಕ್ಕೂ ಭಗವಾನ್ ನಿತ್ಯಾನಂದ ಕೊಳದೊಳಗಿನಿಂದ ಒಂದು ದೊಡ್ಡ ಚೀಲ ಹಣವನ್ನು ಕೂಲಿ ಕೊಡಲು ಎಳೆದು ತೋರಿಸಿದರು. ಬಳಿಕ ಕ್ಯಾಪ್ಟನ್ ಗೋನ್ರವರು ಸ್ಥಳೀಯ ಅಧಿಕಾರಿಗಳಿಗೆ ಗುಹೆ ಮತ್ತು ಆಶ್ರಮಗಳ ನಿರ್ಮಾಣದ ಕಾರ್ಯಗಳಿಗೆ ತೊಂದರೆಗಳನ್ನು ಕೊಡದಂತೆ ನಿರ್ದೇಶಿಸಿದರು. ಅದಲ್ಲದೆ ಆತ ಅಲ್ಲಿರುವವರಿಗೆ ಭಗವಾನ್ ನಿತ್ಯಾನಂದ
ಕಾಮಗಾರಿಕೆಗಳಿಗೆ ಪೂರ್ತಿ ಸಹಕರಿಸುವಂತೆ ಹೇಳಿ ಅವರ ಕೆಲಸಗಳಿಗೆ ಕುರಿತು ಯಾರೂ ಅಡ್ಡಿಪಡಿಸದಂತೆ ಮತ್ತು ನಿತ್ಯಾನಂದ ಮಾಡುತ್ತಿರುವುದೆಲ್ಲ ಲೋಕ ಕಲ್ಯಾಣಕ್ಕಾಗಿ ಇದು ತಿಳಿಯಬೇಕೆಂದು ಆದೇಶಿಸಿದರು. ಬಳಿಕ ಕ್ಯಾಪ್ಟನ್ ಗೋನ್ನರವರು ಆಶ್ರಮದಿಂದ ಕಾಂಜನಂಗಡಿಗೆ ರೈಲ್ವೆ ನಿಲ್ದಾಣದ ಕಡೆಗೆ ವಾಪಸ್ಸು ಹಿಂದಿರುಗಿ ಹೊರಡಲು ಅನುವಾದರು. ಹಿಂದಿರುಗುವಾಗ ದಾರಿಯಲ್ಲಿ ಆಶ್ರಮದ ಮುಖ್ಯಸ್ಥರಿಗೆ ಸೇರುವ ಜಾಗದಲ್ಲಿ ಆತನ ಪೂರ್ಣವಾದ ವಿಸ್ಮಯಕ್ಕೆ ಕ್ಯಾಪ್ಟನ್ ಗೋನ್ ದಾರಿಪಾಲಕವನ್ನು ಕಂಡ ಗೋನ್ ರಸ್ತೆ, ಗೋನ್ ರೋಡು ಎಂದು ಬರೆದು ದಾರಿಯ ಮೂಲೆಯಲ್ಲಿ ನಿಲ್ಲಿಸಿರುವುದನ್ನು ಬ್ರಿಟಿಷರು ಜಿಲ್ಲಾಧಿಕಾರಿಯು ಚಾರಿತ್ರಿಕ ಸಂದರ್ಶನದ ಚಿರಸ್ಮರಣೆಗಾಗಿ ದೊಡ್ಡ ಬಾಬರವರು ರಸ್ತೆಗೆ ಹಾಗೆ ಹೆಸರಿಟ್ಟರು. ಇಂದಿಗೂ ಆಶ್ರಮದ ರಸ್ತೆ ಗೋನ್ ರಸ್ತೆ ಎಂಬ ನಾಮಕರಣದಿಂದ ಶೋಭಿಸುತ್ತಿದೆ. ಭಗವಾನ್ ನಿತ್ಯಾನಂದ ಹಲವು ವರ್ಷಗಳ ಗುರುವನದಲ್ಲಿ ಕಳೆದಿದ್ದರು. ಅದು ಕಾಂಜನಂಗಾಡಿನ ಪೂರ್ವದ 5 ಕಿಲೋಮೀಟರ್ ದೂರದಲ್ಲಿ ನೆಲೆಸಿದೆ. ಆ ದಿನಗಳಲ್ಲಿ ಗುರುವನನು ದಟ್ಟಾರಣ್ಯ ಪ್ರದೇಶವಾಗಿದ್ದು ಹಲವು ಕ್ರೂರ ಪ್ರಾಣಿ ಮತ್ತು ವಿಷ ಹಾವುಗಳಿಂದ ಆಶ್ರಿತವಾಗಿತ್ತು. ಅಲ್ಲಿ ನೀರಿರಲಿಲ್ಲ. ಒಂದು ದೊಡ್ಡ ಬಾಬರವರು ಕೆಂಪು ಕಲ್ಲು ಬಂಡೆಯನ್ನು ಕೈಯಿಂದ ಒಡೆದರು. ಆಗ ಆ ಬರಿದಾದ ಕಲ್ಲು ಗುಡ್ಡೆಗಳಿಂದ ನೀರು ಚಿಮ್ಮಲು ಪ್ರಾರಂಭಿಸಿಕೊಂಡಿತು. ಇದು ಅಲ್ಲಿನ ಈಗಲೂ ನಿರಂತರ ಹರಿಯುತ್ತಿದ್ದ ನೀರು ಹುಜೆಯಾಗಿ ಕೊಳಕ್ಕೆ ಬೀಳುತ್ತಿದೆ. ದೊಡ್ಡ ಬಾಬರಿಂದ ಅದಕ್ಕೆ ಪಾಪನಾಶಿನಿ ಗಂಗಾ ಎಂದು ನಾಮಕರಣವಾಗಿದೆ. ಹಲವು ಜನರು ಇದು ಪವಿತ್ರ ಗಂಗೆಗೆ ಸಮಾನವೆಂದು ನಂಬಿ ಈ ಪ್ರದೇಶಕ್ಕೆ ತೀರ್ಥಸ್ನಾನಕ್ಕಾಗಿ ಹೋಗುತ್ತಿದ್ದರು. ಭಗವಾನ್ ನಿತ್ಯಾನಂದ ಹೇಳಿದಂತೆ ಹಿಂದೆ ಹಲವು ಸಿದ್ಧರು ಗುರುವನಕ್ಕೆ ಬಂದು ಅಲ್ಲಿ ಮಹಾ ಸಮಾಧಿಯನ್ನು ತೆಗೆದುಕೊಂಡಿದ್ದರು. ಈ ಕಾರಣಗಳಿಂದ ಅವರು 8 ವೃತ್ತಾಕಾರದ ಕಲ್ಲಿನ ಕಂಬ ಲಿಂಗಗಳನ್ನು ಅಷ್ಟಸಿದ್ಧಿಯನ್ನು ಪ್ರತಿನಿಧಿಸುವಂತೆ ರಚಿಸಿದರು. ಗುರುವನವನ್ನು ನಿಜಕ್ಕೂ ತಪೋಭೂಮಿ ಎಂದು ಪರಿಗಣಿಸಲಾಗಿದೆ. ಬಳಿಕ ಸ್ವಾಮಿ ಜನನಂದ ಬಾಬಾ ಕಾಂಜನಂಗಾಡಿ ಆಶ್ರಮವನ್ನು ಎಲ್ಲ ರೀತಿಯಲ್ಲಿ ಮುನ್ನಡೆಯುವಂತೆ ಭಗವಾನ್ ನಿತ್ಯಾನಂದರಿಂದ ನೇಮಿಸಲ್ಪಟ್ಟ ಗುರುವನದ ಪ್ರದೇಶದಲ್ಲಿ ಸಮೃದ್ಧಿಗೊಳಿಸಿ ಸುಂದರವಾದ ತೋಟ ಮತ್ತು ದೇಗುಲಗಳೊಂದಿಗೆ ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಿದರು. ಗುಹೆಗಳನ್ನು ಮತ್ತು ಕಾಂಜನಂಗಾಡು ಆಶ್ರಮದಲ್ಲಿ ರಚಿಸಿದ ಮೇಲೆ ಭಗವಾನ್ ನಿತ್ಯಾನಂದರ ಯಾತ್ರೆಯನ್ನು ಪ್ರಾರಂಭಿಸಿದರು. ಆಶ್ರಮವನ್ನು ಇನ್ನೂ ಹೆಚ್ಚು ಅಭಿವೃದ್ಧಿಗೊಳಿಸಲು ಮತ್ತು ನಡೆಸಲು ಸ್ವಾಮಿ ಜನನಂದರ ಬಳಿ ವಹಿಸಿಕೊಟ್ಟು ನಿತ್ಯಾನಂದ ಪರಿವ್ರಾಜಕರಾದ ನಿತ್ಯಾನಂದ ಬಾಬರು ಭಾರತದ ಬಹುತೇಕ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿದರು. ಬಳಿಕ ಗಣೇಶಪುರಿಯಲ್ಲಿ ನೆಲೆ ನಿಲ್ಲಲು ಮೊದಲು ಮುಂಬೈ, ಅಕ್ರೋಳಿ ಮತ್ತು ವಜ್ರೇಶ್ವರಿಗಳಲ್ಲಿ ಕಾಣಿಸಿಕೊಂಡಿದ್ದರು. ಗಣೇಶಪುರಿಯಲ್ಲಿ ಉಳಿದ ಜೀವಿತ ಅವಧಿಯಲ್ಲಿ ಕಳೆದು ಮಹಾ ಸಮಾಧಿಯನ್ನು ಆಗಸ್ಟ್ 8, 1961ರಲ್ಲಿ ಪಡೆದುಕೊಂಡರು. ಭಕ್ತಿ ಮತ್ತು ಶರಣಾಗತಿ ಈ ಕಾಷ್ಟೆ ವಿದ್ಯತೆ ದೇವೋನ ಪಾಷಣನೇನ ಕದರ್ಮೆ ಭಾವೇಶು ವರ್ತತೆ ದೇವಸ್ಥಾನದ ಭಾವನ ಸಂತ್ಯತೇಜಂ ಪ್ರತಿಮೆಗಳ ಮೂಲಕ ಆರಾಧಿಸಲ್ಪಡುವ ದೇವತೆ ಅಲ್ಲಿರುವ ಮರ ಅಥವಾ ಕಲ್ಲು ಅಥವಾ ಮಣ್ಣು ಯಾವುದರಿಂದ ಮಾಡಲ್ಪಟ್ಟಿದೆಯೋ ಅದರಲ್ಲಿ ಇಲ್ಲ, ಆದರೆ ಆರಾಧಕನ ಭಾವನೆಗಳಲ್ಲಿ ನೆಲೆಸಿರುವ. ಹಾಗಾಗಿ ಈ ಕಾರಣಗಳಿಂದ ಭಕ್ತಿ ಭಾವನೆಯನ್ನು ಎಂದಿಗೂ ಬಿಡಕೂಡದು.
ಭಗವಂತನು ತಮ್ಮ ಭಾವನೆಯಲ್ಲಿರುವನೆಂದು ಈ ಭಾವನೆಗಳಾದ ಪ್ರೇಮ ಮತ್ತು ಭಕ್ತಿಯನ್ನು ಗುರು ಮತ್ತು ದೇವರಿಗಾಗಿ ಬೆಳೆಸಿಕೊಳ್ಳುವುದು ಎಲ್ಲ ಆಧ್ಯಾತ್ಮಿಕ ವಿಕಾಸನದ ಹೃದಯ ಭಕ್ತಿ ಎಂಬುದು ಪರಮೋನ್ನತ ಪ್ರಜ್ಞೆ ಮತ್ತು ಅದು ಮಧು ಅದುವೇ ಭಗವಂತ ನಿನಗಾಗಿ ಒಂದು ನೋಡಲಿರುವ ಪ್ರದೇಶದ್ವಾರ. ದೇವರನ್ನು ಹುಚ್ಚರಂತೆ ಪ್ರತಿಸಿದವರು ಹಲವು ಕಥೆಗಳು. ನಂತಹ ಶಿಷ್ಯರು ಅವರದ್ದೇ ಆದ ಅವರ ಗುರುಗಳ ಕುರಿತಾದ ಹುಚ್ಚು ಪ್ರೇಮದಿಂದ ಆತ್ಮಪ್ರಜ್ಞೆ ಎನ್ನುವ ಅಮೃತವನ್ನು ನಿರಂತರ ಕುಡಿಯುತ್ತಿದ್ದರು. ಆಧ್ಯಾತ್ಮಿಕ ಸಾಧನೆ ಎಂಬ ಅಡುಗೆಯ ಭಕ್ತಿ ಎಂಬ ಅಗ್ನಿಯಿಂದ ತಯಾರಿಸಲ್ಪಡುವ ಯೋಗಿಗಳಿಗೆ ಈ ಭಕ್ತಿಯು ಅತಿಯಾದ ಆಕಾಂಕ್ಷೆ ಪ್ರೇಮವನ್ನು ತಮ್ಮ ಆಚಾರ್ಯರಿಗೆ ಕೊಂಡೊಯ್ಯುತ್ತದೆ. ಒಬ್ಬನ ಎಲ್ಲ ಭಾವನೆಗಳಿಗೆ ಭಗವಂತನೆಡೆಗೆ ನಿರ್ದೇಶಿಸಿದಂತೆ ಮತ್ತು ಮುಖ್ಯವಾಗಿ ಭಕ್ತಿಯ ಭಾವನೆಗಳ ಅದುವೇ ಸೇತುವೆ. ಆದ್ದರಿಂದ ಜಗತ್ತಿನ ವಿರುವಿಕೆ ಬಂಧನವನ್ನು ದಾಟಬಹುದಾಗಿದ್ದ ಇದುವೇ ಸತ್ಯ. ಕೇಳಿ, ನಿಮ್ಮ ಆಧ್ಯಾತ್ಮಿಕ ಗಳಿಗೆಯು ಯಾವಾಗಲೂ ನಿಮ್ಮ ಭಾವನೆಗಳಿಗೆ ಅನುಗುಣವಾಗಿದೆ. ಆಧ್ಯಾತ್ಮಿಕ ಪಥದಲ್ಲಿನ ಪ್ರಗತಿಯು ನಿಮ್ಮ ನಂಬುಗೆಯಲ್ಲಿ ತೀವ್ರತೆಗೆ ಸಂಪೂರ್ಣವಾಗಿ ಬದ್ಧವಾಗಿದೆ. ನಿಮ್ಮ ಭಕ್ತಿಯ ತೀವ್ರತೆ ಮತ್ತು ಗುರುವಿನೊಂದಿಗೆ ನಿಮ್ಮ ತಾದಾತ್ಮ್ಯತೆಯ ತೀವ್ರತೆಯಿಂದ ನೀವು ಯಾವುದನ್ನು ಹೆಚ್ಚಾಗಿ ಚಿಂತಿಸುವಿರೋ ಅದೇ ಆಗುವಿರಿ. ಅದರಂತೆ ಸದ್ಗುರುವಿನೊಂದಿಗೆ ಹೆಚ್ಚಿನ ಗುರುತಿಸುವಿಕೆಯಿಂದ ಹೆಚ್ಚಾದ ಗುರುವಿನ ಶಕ್ತಿಯನ್ನು ನಿಮ್ಮೊಳಗೆ ತನ್ಮಯಗೊಳಿಸುವಿರಿ. ಭಗವಂತನ ಅನುಗ್ರಹವನ್ನು ಶಕ್ತಿ ಭಗವಾನ್ ನಿತ್ಯಾನಂದರು ಭಕ್ತಿಯ ಸಾಕಾರ. ಈ ಭಕ್ತಿಯು ಒಬ್ಬನನ್ನು ದೇವರನ್ನು ಪ್ರೀತಿಸುವಂತೆ ಹುಚ್ಚನನ್ನಾಗಿಸುತ್ತದೆ. ಆತ ಬಹಳಷ್ಟು ಹಲವರಿಗೆ ನೀಡಿರುವ ಬಾಬಾ ನಿತ್ಯಾನಂದ ಜನರ ಆಶ್ರಮ ಅವಶ್ಯಕತೆಗಳ ಆಸೆಯನ್ನು ಅನುಗ್ರಹಿಸಿದ, ಅವರ ರೋಗಗಳನ್ನು ಗುಣಪಡಿಸಿದರು ಮತ್ತು ಅವರು ಕನಸುಗಳನ್ನು ನನಸಾಗುವಂತೆ ಅನುಗ್ರಹಿಸಿದರು. ಮಹಾದೇವ ಬಾಬರವರು ಜನರ ನಿರೀಕ್ಷಿಸಿದ್ದನ್ನು ನೀಡಿದರು. ಯಾಕೆಂದರೆ ಅವರು ತಾನು ಏನು ಕೊಡಬೇಕೆಂದಿರುವನೋ ಅದನ್ನು ಪಡೆದುಕೊಳ್ಳಬೇಕೆಂಬ ಸಂಕಲ್ಪದಿಂದ ನಿತ್ಯಾನಂದರು ನೀಡಲು ಉದ್ದೇಶಿಸಿರುವ ವಸ್ತು ಆತನೊಳಗೆ ಇರುವ ದಿವ್ಯವಾದ ಸತ್ಯದ ದರ್ಶನ. ಅವರು ಬಡ ಮತ್ತು ಅಶಕ್ತರೊಂದಿಗೆ ವಿಶೇಷವಾಗಿ ದಯಾಮಯರಾಗಿದ್ದರು. ಆದರೆ ಯಾವುದನ್ನು ನಿಜಕ್ಕೂ ಕೊಡುಗೆಯಾಗಿ ನೀಡಬೇಕಿತ್ತೋ ಆತನ ಆತ್ಮ ಮೂಲವಾದ ಕೊಡುಗೆ ಅದು. ಆತನ ದರ್ಶನಕಾಂಕ್ಷಿಗಳಾಗಿ ಬಂದು ಸೀಮಿತ ಆಸೆಗಳು ಪೂರೈಸಿಕೊಂಡವರಿಂದ ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಆತನ ಅತಿದೊಡ್ಡ ಕೊಡುಗೆ ತನ್ನ ಶಿಷ್ಯರಿಗೆ ಭಗವಾನ್ ಸಾಕ್ಷಾತ್ಕಾರದ ಖಾತರಿ. ಈ ಮೋಕ್ಷವನ್ನೇ ತಮ್ಮ ಹೃದಯದಲ್ಲಿ ತನಗಾಗಿ ತವಶಕ್ತಿರುವ ಯಾವನೇ ತನ್ನ ನಿಜ ಶಿಷ್ಯನಿಗೆ ಅನುಗ್ರಹಿಸಲು ಸಿದ್ಧರಿದ್ದರು. ಯಾವುದನ್ನು ಹಲವರು ತಿಳಿದುಕೊಳ್ಳದಿರುವುದೆಂದರೆ ಅವರು ಈ ರೀತಿಯ ಹೃದಯ ರೋಗಗಳನ್ನು ಭಕ್ತಿಯ ಜನರಿಗಾಗಿ ವಿಶ್ವದ ಯಾವ ಮೂಲೆಯೂ ತನಕವೂ ಅವರು ಹೋಗಲು ಸಿದ್ಧರಿದ್ದರು. ಭಗವಂತ ನಿಮಗಾಗಿ ಕಾದಿರುವ ಭಕ್ತಿ ಪಂಥದಲ್ಲಿ ಪುಂಡಲಿಕನೆನ್ನುವ ಅತಿ ಮಹಿಮೆಯ ಸಂತನಿದ್ದ. ಪುಂಡಲಿಕನು ಅತ್ಯುನ್ನತವಾದ ಬದ್ಧರಹಿತನವಾದ ಸಿದ್ಧ ಪ್ರೇಮದ ಸಂಕೇತವಾಗಿ ಪ್ರಕಾಶಿಸಿದನು. ಆತನು ಹೃದಯ ವಿಶಾಲ ಮತವನ್ನು ಪ್ರೇಮವು ಯಾರನ್ನು ಮರೆಯಲಿಲ್ಲ. ಪುಂಡಲಿಕ ಈ ಮಧುರ ಪ್ರೇಮದ ಆತನಿಗಾಗಿ ಭಗವಂತನೇ ಬಂದು ಹುಡುಕುವಂತೆ ಮಾಡಿದ. ಈ ಪುಂಡಲಿಕ ಮಹಾರಾಷ್ಟ್ರದಲ್ಲಿ ಜೀವಿಸಿದ ಮತ್ತು ಆತ ಎಂದೆಂದಿಗೂ ಸಂತನಾಗಿರಲಿಲ್ಲ. ಆತನ ಉದ್ಯೋಗಗಳು ಶಲೆಯ ಗೊಂಡಗಳಂತೆ ಜನರನ್ನು ಪೀಡಿಸುತ್ತಿರುವುದು. ಆತ ತನ್ನ ಹೆತ್ತವರನ್ನೇ ಕೆಳಗೆ ನೋಡಿ ಬೈಯುತ್ತಿದ್ದ ಮತ್ತು ನಿರ್ಲಕ್ಷಿಸುತ್ತಿದ್ದ, ಅಥವಾ ಯಾರಿಗೂ ಇನ್ನೂ ಇಲ್ಲದೆ ತನಗೆ ಮಾತ್ರ ಎನ್ನುವಂತಿದ್ದ.
ಒಂದು ದಿನ ಪುಂಡಲಿಕನು ಸಂತನೊಬ್ಬನೊಡನೆ ಭೇಟಿಯಾದ. ಆತ ಭಕ್ತಿ ಯೋಗಕ್ಕೆ ದೀಕ್ಷೆ ನೀಡಿದ. ಪುಂಡಲಿಕನು ತನ್ನ ಆಧ್ಯಾತ್ಮಿಕ ಸಾಧನೆಯನ್ನು ಪ್ರಾರಂಭಿಸಿದ. ಆದರೆ ತನ್ನ ಕೆಟ್ಟ ಮಾರ್ಗವನ್ನು ಬದಲಾಯಿಸಿಕೊಳ್ಳಲು ಶಕ್ತನಾಗಿ ಪುಂಡಲಿಕನಿಗೆ ತನ್ನ ಮನಸ್ಸನ್ನು ಪ್ರಶಾಂತಗೊಳಿಸಿಕೊಳ್ಳಲಾಗಲಿಲ್ಲ. ಹಾಗಾಗಿ ಅಂತರ್ಯಾದ ಶಾಂತಿಯನ್ನು ಹಾಗಾಗಿ ಆತ ತನ್ನ ಗುರುವಿನ ಕಡೆಗೆ ವಾಪಸ್ಸು ಹೋದ. ಆ ಸಂತ ಯಾರು ತನಗೆ ದೀಕ್ಷೆ ಕೊಟ್ಟಿರುವರೋ ಆತನ ಬಳಿ ಬಂದು ಇನ್ನು ಮುಂದಿನ ಸಲಹೆಗಳಿಗಾಗಿ ಕೇಳಿದ. ಪುಂಡಲಿಕನ ಗುರುವು ತನ್ನ ಹೆತ್ತವರಿಗೆ ಸೇವೆ ಸಲ್ಲಿಸಲು ಹೇಳಿದ ಮತ್ತು ತನ್ನ ತಂದೆ ತಾಯಿಗಳಿಗೆ ಹೃದಯಪೂರ್ವಕವಾಗಿ ಪೂರ್ಣವಾದ ಅನಿರ್ಬಂಧ ಪ್ರೇಮ ಮತ್ತು ಶರಣಾಗತಿಯಿಂದ ಇದ್ದಲ್ಲಿ ಆಗ ತನ್ನ ಪರಮಶಾಂತಿ ಪಡೆಯುವನೆಂದು ದೃಢಗೊಳಿಸಿದ. ಪುಂಡಲಿಕನು ತನ್ನ ಆ ಸಂತನ ಉಪದೇಶಗಳನ್ನು ಅನುಸರಿಸಿದ ಮತ್ತು ತನ್ನ ಹೆತ್ತವರ ಪ್ರೀತಿ ಅವಶ್ಯಕತೆಗಳನ್ನು ಪೂರೈಸುತ್ತೇನೆ ಸೇವೆಗೆ ಪ್ರಾರಂಭಿಸಿದ. ಹೆತ್ತವರನ್ನು ನೋಡಿಕೊಂಡು ಶುಶ್ರೂಷೆ ಮಾಡಿದ. ಆತನು ತನ್ನ ತಂದೆ ತಾಯಿಗಳಿಗೆ ನೀಡಿದ ಸೇವೆಯ ಮೂಲಕ ಪುಂಡಲಿಕನು ಭಕ್ತಿಯ ಕಲೆಯನ್ನು ಕಲಿತ. ಇದುವೇ ವಿಠಲನು ಆತನ ಬಳಿ ಹುಡುಕಿಕೊಂಡು ಬರಲು ಕಾರಣವಾಯಿತು. ವಿಠಲ ಭಗವಾನ್ ವಿಷ್ಣು ಭಗವಂತ ಶಿವನ ಸ್ವರೂಪ. ಭೂಮಿಯಲ್ಲಿ ವಿಷ್ಣುವಿನ ಅವತಾರಗಳಲ್ಲಿ ಒಂದು. ಭಗವಾನ್ ಕೃಷ್ಣ ಹಲವಾರು ನಂಬುವಂಥ ಭಗವಾನ್ ನಿತ್ಯಾನಂದರು ಜಗದೋದ್ಧಾರಕ ಶ್ರೀಕೃಷ್ಣನ ಪುನರವತಾರವಾಗಿದ್ದಾರೆ. ದೊಡ್ಡ ಬಾಬರು ಕೃಷ್ಣನ ಕುರಿತು ಜ್ಞಾನದ ತನ್ಮಯದಲ್ಲಿ ಹೇಳಿದ್ದರು. ಅವರಂದಂತೆ ಮಾವ ಅರ್ಜುನ ಬಾ ಇಲ್ಲಿ ಕೇಳು. ಅವರಂದಂತೆ ಮಾವ ಅರ್ಜುನ ಬಾ ಇಲ್ಲಿ ಕೇಳು. ಅಜ್ಜ ಕೃಷ್ಣ ಏನನ್ನು ಹೇಳುತ್ತಿರುವನೆಂದು ತುಳಸಿ ಅಮ್ಮನವರಿಗೆ ಚಿದಾಕಾಶ ಗೀತೆಯನ್ನು ಬೋಧಿಸುತ್ತಿರುವ ಸಂದರ್ಭದಲ್ಲಿ ಈ ವಿಸ್ಮಯ ವಾಕ್ಯವು ಅವರ ಬಾಯಿಯಿಂದ ಹೊರಬಂತು. ಪಂಢರಪುರದಲ್ಲಿ ಹಲವರಿಗೆ ಭಗವಾನ್ ವಿಠಲನ ದರ್ಶನವಾಗಿದೆ. ವಿಠಲನು ಭಗವಾನ್ ಕೃಷ್ಣನ ಸ್ವರೂಪ. ಆತನನ್ನು ಇಟ್ಟಿಗೆಯ ಮೇಲೆ ನಿಂತಿರುವನೆಂದು ತಿಳಿಯಲಟ್ಟಿದೆ. ಪಂಢರಪುರದಲ್ಲಿ ಬಡ ಜನರಿಗೆ ತೋರಿದಂತೆ ಇನ್ನು ಬೇರೆಡೆಗಳಲ್ಲಿ ಕೆಲವೊಮ್ಮೆ ಲಕ್ಷ್ಮೀದೇವಿಯೊಂದಿಗೆ ಭಗವಾನ್ ವಿಷ್ಣುವಿನ ಸಂಗಾತಿಯಾಗಿ ನಿಂತು ಬೀರಿದ ಮಂದಹಾಸವಾಗಿದ್ದು ಶೋಭಿಸುವ ರೂಪದಲ್ಲಿ ಪಾಂಡುರಂಗ ವಿಠಲ. ಈ ಕಾಯುವಿಕೆ ಭಗವಾನ್ ಕೃಷ್ಣನ ಪುಂಡಲಿಕನ ಪಿತೃಭಕ್ತಿಗೆ ಮಾರು ಹೋಗಿದ್ದನು. ಒಮ್ಮೆ ದೇವಿ ಲಕ್ಷ್ಮಿಯು ಕೃಷ್ಣನೊಡನೆ ಕೇಳಿದಳು, ನನ್ನ ಪ್ರೇಮದ ದೇವತೆ, ಇಡೀ ಜಗತ್ತಿನಲ್ಲಿ ನಿನ್ನ ಅತಿಶ್ರೇಷ್ಠ ಭಕ್ತನ್ಯಾರು ಎಂದು ಕೃಷ್ಣ ಉತ್ತರಿಸಿದ. ಬಹುಶಃ ಅವನೇ ಭಕ್ತ ಪುಂಡಲಿಕ. ಆತ ಬಹಳ ಆತ್ಮೀಯ. ನನಗೆ ಈ ರಾತ್ರಿ ಹೋಗಿ ಆತನನ್ನು ಸಂದರ್ಶಿಸೋಣ. ಕೃಷ್ಣ ಮತ್ತು ಲಕ್ಷ್ಮಿ ಇಬ್ಬರು ಪುಂಡಲಿಕನ ಮನೆಗೆ ಹೊರಟರು. ಅಲ್ಲಿ ಅವರು ಭಗವಾನ್ ವಿಠಲನ ಮತ್ತು ರುಕ್ಮಿಣಿಯಾಗಿ ದರ್ಶನ ನೀಡಿದರು. ಅದು ತಡರಾತ್ರಿ ಮತ್ತು ಪುಂಡಲಿಕನನ್ನು ತನ್ನ ಹೆತ್ತವರ ಕಾಲು ತಿಕ್ಕುವ ಸೇವೆಯಲ್ಲಿ ಅವಸರದಲ್ಲಿ ತೊಡಗಿದ್ದ. ಹಾಗೆ ಸೇವೆ ಸಲ್ಲಿಸುತ್ತಿದ್ದಾಗ ಆತನ ಮನದಲ್ಲಿ ಪುಂಡಲಿಕನ ಭಗವಾನ್ ವಿಠಲನ ಭಕ್ತಿಯು ಹಾಡುಗಳನ್ನು ರಚಿಸುತ್ತಾ ಹಾಡುತ್ತಲಿದ್ದ. ಈ ರೀತಿಯಲ್ಲಿ ತನ್ನ ಹೆತ್ತವರಿಗೆ ಸೇವೆ ಸಲ್ಲಿಸುತ್ತಾ ಆತ ನಿರಂತರ ಭಗವಂತನನ್ನು ಸ್ಮರಿಸಿದ. ಆತನು ತನ್ನ ಹೆತ್ತವರಿಗೆ ದೇವರ ಸ್ಮರಣೆಯಲ್ಲಿ ಮಾಡುತ್ತಿರುವ ಸೇವೆಯ ಭಗವಂತನ ಆರಾಧನೆಯಾಯಿತು. ಯಾವುದೇ ಕಾಯಕ ಮಾಡುತ್ತಿದ್ದಾಗ ಭಗವಂತನ ನೆನಪು ನಮ್ಮಲ್ಲಿದ್ದರೆ ಅದೇ ಭಗವಂತನ ಪೂಜೆ. ಆ ನಡುರಾತ್ರಿಯಲ್ಲಿ ಭಗವಾನ್ ವಿಠಲನ ಪುಂಡಲಿಕನ ಮನೆಯ ಬಾಗಿಲನ್ನು ಬಡಿದ. ಅದು ಆತನಿಗೆ ಕೊನೆಯ ಮೋಕ್ಷವನ್ನು ದಯಪಾಲಿಸಿತು. ವೈಕುಂಠಕ್ಕೆ ಕರೆದೊಯ್ಯಲು ಪುಂಡಲಿಕ ಕೇಳಿದ. ಯಾರದು? ಕೃಷ್ಣ ಉತ್ತರಿಸಿದ, ಅದು ನಾನೇ, ನಿನ್ನ ಪ್ರೀತಿಯ ವಿಠಲ. ಬಾ, ಹೊರಡೋಣ. ವೈಕುಂಠದಲ್ಲಿ ನನ್ನನ್ನು ಸೇರಲು ನಿನಗೆ ಸಮಯ ಬಂದಿದೆ. ನಿನ್ನ ಮೋಕ್ಷವು ಕೈಯಲ್ಲಿ ಇದೆ. ನಿನ್ನ ದೇಹವನ್ನು ಈಗಲೇ ತ್ಯಜಿಸು. ನಾನು ಇಲ್ಲಿ ನಿನ್ನನ್ನು ಕರೆದೊಯ್ಯಲಿರುವೆ. ನಿನ್ನನ್ನು ಬಿಟ್ಟು ನನಗೆ ಹೋಗಲಾಗಲಾದು. ಪುಂಡಲಿಕ ಅತಿ ಆವೇಶಗೊಳ್ಳಗಾದ. ಆತ ತನ್ನ ಜೀವನ ಉದ್ದಕ್ಕೂ
ಅಮೃತ ಕ್ಷಣ ಬರಲು ಕಾದಿದ್ದ ಪೂರ್ಣನೊಂದಿಗೆ ಲೀನಗೊಳ್ಳಲು ವರ್ಷಗಳನ್ನು ಆತುರತೆಯಿಂದ ಕಾದಿದ್ದ ಮತ್ತು ಆತ ನಿಜಕ್ಕೂ ಈ ಜನ್ಮ ಮರಣಗಳ ಚಕ್ರದಿಂದ ಮುಕ್ತನಾಗಲು ಇಚ್ಛಿಸಿದ. ಅಂತಹ ದೇವಿ ಸಾಕ್ಷಾತ್ಕಾರದ ಭಾಗ್ಯವು ಅತ್ಯುನ್ನತೆ. ಯೋಗಿಗಳಿಗೆ ಸಾವಿರಾರು ವರ್ಷಗಳ ತಪಸ್ಸಿನ ಬಳಿಕ ಸಿದ್ಧಿಸಲಾಗುವುದಿಲ್ಲ. ಈಗ ಇಲ್ಲಿ ಪರಬ್ರಹ್ಮ ಭಗವಾನ್ ಪುಂಡಲಿಕನ ಬಾಗಿಲು ಬುಡದಲ್ಲಿ ಆತನನ್ನು ದಾಟಿಸಿ ಕೊಂಡೊಯ್ಯಲು ನಿಂತಿರುವನು. ಆ ಭಗವಂತ ತನ್ನ ಪುಂಡಲಿಕನನ್ನು ತನ್ನೊಳಗಿನ ವಿಭೂತಿಯಲ್ಲಿ ಲೀನಗೊಳಿಸಲು ಬಂದಿರುವನು. ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣಾರ್ಪಣಮಸ್ತು.